ಸರಿಸುಮಾರು ಸಾವಿರಾರು ವರ್ಷಗಳ ಹಿಂದೆ ತ್ರೇತಾಯುಗದಲ್ಲಿ ಶ್ರೀರಾಮ ಮತ್ತು ರಾವಣರ ನಡುವೆ ಒಂದು ಭಯಂಕರವಾದ ಯುದ್ಧ ಶುರುವಾಗಿತ್ತು. ಇದರಲ್ಲಿ ರಾವಣ ಕುಂಭಕರ್ಣನ ಸಮೇತ ಅವನ ದೊಡ್ಡ ದೊಡ್ಡ ಸೇನಾನಿಗಳನ್ನು ಈ ಯುದ್ಧದ ಬೆಂಕಿಯಲ್ಲಿ ಕಳೆದುಕೊಂಡಿದ್ದ. ಆಗ ರಾವಣ ತುಂಬಾ ಕ್ರೋಧದಿಂದ ಎದ್ದು ಅವನ ದೊಡ್ಡ ಸೈನ್ಯದೊಂದಿಗೆ ರಾಮ ಮತ್ತು ವಾನರ ಸೇನೆಯನ್ನು ಎದುರಿಸಲು ತಾನೇ ಯುದ್ಧ ಭೂಮಿಗೆ ಇಳಿಯಲು ನಿರ್ಧರಿಸಿದನು. ಆಗ ರಾವಣನ ಪ್ರಿಯ ಪ್ರಳಯಕಾರಿ ಜ್ಯೇಷ್ಠ ಪುತ್ರ ಮೇಘನಾದ ಅವನ ತಂದೆ ರಾವಣನ ಮುಂದೆ ಪ್ರಕಟವಾದ. ಮೇಘನಾದ ಅಂದರೆ ಇಂದ್ರಜಿತ್ ನಾನಿರುವಾಗ ಅವನ ತಂದೆ ರಾವಣನಿಗೆ ಯುದ್ಧ ಭೂಮಿಗೆ ನೀವು ಹೋಗುವುದು ಬೇಡ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ರಾವಣ ಮೇಘನಾಥನ ಕ್ಷಮತಾ, ಉತ್ಸಾಹ ಮತ್ತು ಅವನ ಆತ್ಮವಿಶ್ವಾಸವನ್ನು ನೋಡಿದಾಗ ರಾವಣ ತನ್ನ ಪ್ರಿಯ ಪುತ್ರ ಮೇಘನಾದನಿಗೆ ರಣಭೂಮಿಗೆ ಹೋಗಲು ಅನುಮತಿ ನೀಡಿದನು. ಮೇಘನಾದ ಪರಮ ಶಕ್ತಿಶಾಲಿ, ಚತುರ ಯೋಧ ಮತ್ತು ಕಪಟ ಮಾಯಾಜಾಲದಲ್ಲಿ ಕೂಡ ಪ್ರವೀಣ. ಮಾಯಾ ತಂತ್ರದಿಂದ ಯುದ್ಧ ಮಾಡುವುದರಲ್ಲಿ ಇವನು ನಿಪುಣ. ಜೊತೆಗೆ ಮೇಘನಾಥನಿಗೆ ಬ್ರಹ್ಮಾಸ್ತ್ರದ ಜೊತೆಗೆ ಅನೇಕ ಅಸ್ತ್ರಶಸ್ತ್ರಗಳು ಒಲಿದಿದ್ದವು. ಇದರಿಂದಲೇ ಇಂದ್ರದೇವನನ್ನು ಯುದ್ಧದಲ್ಲಿ ಸೋಲಿಸಿ ಇಂದ್ರಜಿತ್ ಎಂಬ ಹೆಸರನ್ನು ಪಡೆದಿದ್ದನು. ಇದರ ನಂತರ ವಿಭೀಷಣನ ಗುಪ್ತಚರನಿಂದ ವಾನರ ರಾಜ ಸುಗ್ರೀವನಿಗೆ ರಣಭೂಮಿಯಲ್ಲಿ ಈ ಬಾರಿ ಮೇಘನಾಥನ ಆಗಮನದ ಬಗ್ಗೆ ಸುಳಿವು ಸಿಕ್ಕಿತ್ತು. ವಿಭೀಷಣ ಹೇಳುತ್ತಾನೆ, ಮೇಘನಾಥ ಲಂಕಾದ ಅತ್ಯಂತ ಶಕ್ತಿಶಾಲಿ ಮತ್ತು ವಿನಾಶಕಾರಿ ಯೋಧ. ಆಗ ವಾನರ ರಾಜ ಸುಗ್ರೀವನು ಅವನ ವಾನರ ಸೈನ್ಯವನ್ನು ಬಲಪಡಿಸುತ್ತಾ ತುಂಬಾ ಎಚ್ಚರಿಕೆಯಿಂದಿರಲು ಸೂಚಿಸಿದನು. ಇದನ್ನು ಕೇಳಿದ ಅವನ ಪೂರಾ ವಾನರ ಸೈನ್ಯವು ತುಂಬಾ ಉತ್ಸಾಹದಿಂದ ಮತ್ತು ಎಚ್ಚರಿಕೆಯಿಂದ ಮೇಘನಾಥನನ್ನು ಎದುರು ನೋಡುತ್ತಿದ್ದವು. ಸ್ವಲ್ಪ ಕ್ಷಣಗಳ ನಂತರ ಮೇಘನಾಥ ಅವನ ಸೈನ್ಯದ ಜೊತೆಯಲ್ಲಿ ರಣಭೂಮಿಗೆ ಬಂದನು ಮತ್ತು ಅವನ ಅಸುರ ಸೈನ್ಯದೊಂದಿಗೆ ಮಿಂಚಿನಂತೆ ವಾನರ ಸೇನೆಯ ಮೇಲೆ ಮುಗಿಬಿದ್ದನು. ಇದರಿಂದ ಅಸುರ ಸೇನೆ ಮತ್ತು ವಾನರ ಸೇನೆಯ ಮಧ್ಯೆ ಘನಘೋರ ಯುದ್ಧ ಪ್ರಾರಂಭವಾಯಿತು. ಈ ಯುದ್ಧದಲ್ಲಿ ಅಸುರ ಸೇನೆ ಮತ್ತು ವಾನರ ಸೇನೆ ಒಬ್ಬರಿಗೊಬ್ಬರು ತುಂಬಾ ಟಕ್ಕರ್ ಕೊಡುತ್ತಿದ್ದರು. ಅಸುರ ಸೇನೆ ಮತ್ತು ವಾನರ ಸೇನೆಯು ಸಮಸಮವಾಗಿ ಬಡಿದಾಡುತ್ತಿರುವುದನ್ನು ನೋಡಿದ ಮೇಘನಾಥ ಕ್ರೋಧಗೊಂಡನು. ಅವನ ಮಾಯಾವಿ ಜಾಲ ಶುರು ಮಾಡಿದ. ಅವನ ಮಾಯಾ ಜಾಲದಿಂದ ಆಕಾಶಕ್ಕೆ ಹಾರಿ ಮೋಡಗಳ ಮಧ್ಯೆ ಅದೃಶ್ಯವಾದನು. ಅಲ್ಲಿಂದ ಅವನು ವಾನರ ಸೇನೆಯ ಮೇಲೆ ಭಯಾನಕವಾಗಿ ದಾಳಿ ಮಾಡಲು ಶುರು ಮಾಡಿದನು. ಪೂರಾ ವಾನರ ಸೇನೆಯ ಮೇಲೆ ತನ್ನ ಮಾಯಾ ಶಕ್ತಿಯಿಂದ ಮಿಂಚನ್ನು ಹರಿಸಿದನು. ಇದರ ಹೊಡೆತಕ್ಕೆ ಸಾವಿರಾರು ವಾನರ ಸೇನೆಯ ವೀರರು ಮರಣ ಹೊಂದಿದರು. ಜೊತೆಗೆ ಅಸುರರ ಬಲ ವಿಪರೀತವಾಯಿತು. ಇದನ್ನು ಕಂಡ ವಾನರ ರಾಜ ಸುಗ್ರೀವ ಸಮೇತ ಸೇನಾಧಿಕಾರಿ ಅಂಗದ, ನಲ, ನೀಲ ಪೂರ್ಣವಾಗಿ ಭಯಗೊಂಡರು. ನಂತರ ವಾನರ ರಾಜ ಸುಗ್ರೀವ ತಡ ಮಾಡದೆ ತಕ್ಷಣ ಶ್ರೀರಾಮನ ಹತ್ತಿರ ಅವನ ಸ್ವಲ್ಪ ವಾನರ ಸೇನೆಯೊಂದಿಗೆ ರಣಭೂಮಿಯ ಚಿಂತಾಜನಕ ಸ್ಥಿತಿಯನ್ನು ಹೇಳಿ ಕಳುಹಿಸಿದನು. ಇದನ್ನು ಕೇಳಿದ ಶ್ರೀರಾಮನಿಗೆ ಕಣ್ಣೀರು ಬಂದಿತು. ಆಗ ಲಕ್ಷ್ಮಣನ ಕಣ್ಣಲ್ಲಿ ಬೆಂಕಿಯ ಜ್ವಾಲೆ ಕಂಡಿತು. ಈಗ ಶ್ರೀ ಲಕ್ಷ್ಮಣನು ಶ್ರೀರಾಮನ ಹತ್ತಿರ ಹೋಗಿ ರಣಭೂಮಿಗೆ ಹೋಗಲು ಅನುಮತಿ ಕೇಳಿದನು. ರಾವಣನ ವಿರುದ್ಧ ಶುರುವಾದ ಈ ಯುದ್ಧವು ಶುರುವಾಗಿ ಕೆಲ ತಿಂಗಳುಗಳೇ ಕಳೆದಿದ್ದವು. ಆದರೆ ಶ್ರೀ ಲಕ್ಷ್ಮಣನು ಯುದ್ಧ ಭೂಮಿಗೆ ಹೋಗಲು ಹಲವು ಬಾರಿ ಅನುಮತಿ ಕೇಳಿದರೂ ಶ್ರೀರಾಮನು ಅನುಮತಿ ನೀಡಿರಲಿಲ್ಲ. ಯಾಕಂದರೆ ಶ್ರೀರಾಮನಿಗೆ ಯುದ್ಧ ಶುರುವಾಗುವ ಮುಂಚೆಯೇ ಮೇಘನಾಥನು ಮೃತ್ಯುರಾಜ ಎಂಬ ವಿಷಯ ವಿಭೀಷಣನಿಂದ ತಿಳಿದಿತ್ತು. ಮೇಘನಾಥನು ಬ್ರಹ್ಮದೇವನ ತಪಸ್ಸು ಪೂರ್ಣಗೊಳಿಸಿದ ನಂತರ ಅವನು ಅಮೃತವನ್ನು ವರವಾಗಿ ಬೇಡಿದನು. ಆಗ ಬ್ರಹ್ಮದೇವನು ಇದು ಪ್ರಕೃತಿಯ ವಿರುದ್ಧವಾಗಿದ್ದರೂ ಕೂಡ ಮೇಘನಾಥನಿಗೆ ಬೇರೆ ರೀತಿಯಾದ ಕಠಿಣವಾದ ಅಮೃತ ವರದಾನ ನೀಡಿದನು. ಇದರಿಂದ ಮೇಘನಾಥನ ಸಾವು 14 ವರ್ಷಗಳಿಂದ ನಿದ್ದೆ ಮಾಡದ ಆ ವ್ಯಕ್ತಿಯ ಕೈಯಿಂದ ಮಾತ್ರ ಸಾಧ್ಯವೆಂದು ಆಗಿರುತ್ತದೆ. ಈ ವರದಾನದ ಪ್ರಕಾರ ಪೂರಾ ಬ್ರಹ್ಮಾಂಡದಲ್ಲಿ ಶ್ರೀ ಲಕ್ಷ್ಮಣ ಮಾತ್ರ 14 ವರ್ಷಗಳಿಂದ ನಿದ್ರೆ ಮಾಡದ ವ್ಯಕ್ತಿ. ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಶ್ರೀರಾಮನು ಮೊದಲನೇ ಬಾರಿ ಶ್ರೀ ಲಕ್ಷ್ಮಣನಿಗೆ ರಣಭೂಮಿಗೆ ಹೋಗಲು ಅನುಮತಿ ನೀಡಿದನು. ಯಾಕಂದರೆ ಈ ಬಾರಿ ರಣಭೂಮಿಯಲ್ಲಿ ಮೇಘನಾಥ ಅಂದರೆ ಇಂದ್ರಜಿತ್ ರಣಕ್ಕಿಳಿದಿದ್ದನು. ಇತ್ತ ಕಡೆ ಮೇಘನಾಥ ರಣಭೂಮಿಯಲ್ಲಿ ವಾನರ ಸೇನೆಯ ಮೇಲೆ ಭಯಂಕರವಾದ ಮಿಂಚಿನ ದಾಳಿ ಮಾಡುತ್ತಿರುತ್ತಾನೆ. ಆಗ ಅಚಾನಕ್ಕಾಗಿ ಶ್ರೀ ಲಕ್ಷ್ಮಣನು ಅವನ ಮುಂದೆ ಬಲವಾಗಿ ನಿಲ್ಲುತ್ತಾನೆ ಮತ್ತು ಮೇಘನಾಥನಿಗೆ ಯುದ್ಧ ಮಾಡಲು ಹೇಳುತ್ತಾನೆ.
ಇದನ್ನು ಕೇಳಿದ ಮೇಘನಾಥ ಹಾಸ್ಯದಿಂದ ಹೇಳುತ್ತಾನೆ, ಶ್ರೀರಾಮನನ್ನು ಒಟ್ಟಿಗೆ ಯುದ್ಧ ಭೂಮಿಗೆ ಕರೆತರಬಾರದಿತ್ತೇ ಎಂದು ನಕ್ಕನು. ಇದನ್ನು ಕೇಳಿದ ಲಕ್ಷ್ಮಣನು ಕೋಪದಿಂದ ಮೇಘನಾಥನಿಗೆ ಉತ್ತರವಾಗಿ ಬಾಣವನ್ನು ಬಿಟ್ಟನು. ಆದರೆ ಅದನ್ನು ಮೇಘನಾಥ ಅರ್ಧದಲ್ಲೇ ಮೊಟಕುಗೊಳಿಸಿದ. ನಂತರ ಮೇಘನಾಥನು ಶ್ರೀ ಲಕ್ಷ್ಮಣನ ಮೇಲೆ ಪ್ರಹಾರ ಮಾಡಿದನು. ಇದನ್ನು ಶ್ರೀ ಲಕ್ಷ್ಮಣನು ಅರ್ಧದಲ್ಲೇ ಮೊಟಕುಗೊಳಿಸಿದನು. ಹೀಗೆ ಸುಮಾರು ಹೊತ್ತು ನಡೆಯಿತು. ಆದರೆ ಸ್ವಲ್ಪ ಸಮಯದ ನಂತರ ಶ್ರೀ ಲಕ್ಷ್ಮಣನು ಮೇಘನಾಥನಿಗೆ ತುಂಬ ಭಾರಿ ಎನಿಸತೊಡಗಿದನು. ಇದನ್ನು ಕಂಡ ಮೇಘನಾಥನು ಮಾಯಾ ತಂತ್ರಜಾಲ ಹೂಡುವುದು ಸರಿ ಎನ್ನಿಸಿತು. ಇದರ ನಂತರ ತುಂಬಾ ವೇಗವಾಗಿ ಆಕಾಶಕ್ಕೆ ಹಾರಿ ಮೋಡಗಳ ಮಧ್ಯೆ ಅಡಗಿ ಕುಳಿತ ಮೇಘನಾಥ ಮತ್ತೆ ಮೋಡಗಳ ಮಧ್ಯದಿಂದ ಲಕ್ಷ್ಮಣನಿಗೆ ಬಾಣವನ್ನು ಬಿಡಲು ಶುರು ಮಾಡಿದನು. ಆಗಲೂ ಕೂಡ ಲಕ್ಷ್ಮಣನು ಕೊಂಚವೂ ಕೂಡ ವಿಚಲಿತನಾಗದೆ ಮೇಘನಾಥನಿಗೆ ತನ್ನ ಬಾಣನಿಂದ ಉತ್ತರವನ್ನು ನೀಡುತ್ತಿದ್ದನು. ಇದನ್ನು ಕಂಡ ಮೇಘನಾಥನು ಅವನ ಮಾಯಾಜಾಲವನ್ನು ಬಳಸಿ ಶ್ರೀ ಲಕ್ಷ್ಮಣನಿಗೆ ಬೆನ್ನ ಹಿಂದೆ ಬಾಣವನ್ನು ಬಿಟ್ಟು ಭಾರೀ ಗಾತ್ರದ ಘಾತಕವನ್ನು ಉಂಟು ಮಾಡಿದ. ಇದರ ಪ್ರಹಾರಕ್ಕೆ ಶ್ರೀ ಲಕ್ಷ್ಮಣನು ಮೂರ್ಛೆ ಹೋಗಿ ಕೆಳಗೆ ಬಿದ್ದನು. ಇದನ್ನು ಕಂಡ ಮೇಘನಾಥ ಜೋರಾಗಿ ನಗುತ್ತಾ ಮೇಲಿಂದ ಮೋಡಗಳನ್ನು ಒಡೆದು ರಣಭೂಮಿಯ ಕಡೆಗೆ ಜಿಗಿದನು. ಮೂರ್ಛೆ ಬಿದ್ದ ಶ್ರೀ ಲಕ್ಷ್ಮಣನ ಮೇಲೆ ಹಲ್ಲೆ ಮಾಡಲು ನೇರವಾಗಿ ಹಾರಿದ. ಹಾಗೆ ಮೇಘನಾಥನು ಮೂರ್ಛೆ ಹೋದ ಲಕ್ಷ್ಮಣನ ಹತ್ತಿರ ಬರುತ್ತಿದ್ದಂತೆ ಅವನ ಎದೆಗೆ ಒಂದು ಬಲವಾದ ಗದಾ ಪ್ರಹಾರವಾಯಿತು. ಇದರಿಂದ ಮೇಘನಾಥನು ಕೂಗುತ್ತಾ ತುಂಬ ದೂರ ಹಾರಿ ಬಿದ್ದನು. ಅಲ್ಲಿ ಗದಾ ಪ್ರಹಾರ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅದು ಸ್ವಯಂ ಶ್ರೀರಾಮ ಭಕ್ತ ಶ್ರೀ ಆಂಜನೇಯ.